ಉಡುಪಿಯಲ್ಲಿ ಕ್ರಿಶ್ಚಿಯನ್ ಯುವತಿಯ ಲವ್ ಜಿಹಾದ್ ಕೇಸ್ಗೆ ಪ್ರಮುಖ ಟ್ವಿಸ್ಟ್ ಸಿಕ್ಕಿದೆ. ಮುಸ್ಲಿಂ ಯುವಕ ಅಕ್ರಮ್ ಜೊತೆಗೆ ಹೋಗಿದ್ದ ಯುವತಿ ಜೀನಾ ಮೆರಿಲ್. ಲವ್ ಜಿಹಾದ್ ಆರೋಪವನ್ನ ಯುವತಿ ಜೀನಾ ಮೆರಿಲ್ ಪೋಷಕರು ಮಾಡಿದ್ರು. ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಕೂಡ ಪೋಷಕರು ಹಾಕಿದ್ರು. ಮಗಳನ್ನ ಅಕ್ರಮ್ ಅಪಹರಿಸಿದ್ದಾನೆ ಅಂತ ದೂರನ್ನ ಪೋಷಕರು ಕೊಟ್ಟಿದ್ರು. ಹೈಕೋರ್ಟ್ನಲ್ಲಿ ಕೇಸ್ ಹಾಕ್ತಾ ಇದ್ದಂತೆ ಜಡ್ಜ್ ಮುಂದೆ ಯುವತಿ ಹಾಜರಾಗಿದ್ದಾಳೆ. ವಕೀಲರ ಜೊತೆಯಲ್ಲಿ ನಿನ್ನೆ ಕೋರ್ಟ್ಗೆ ಅಕ್ರಮ್ ಹಾಗೂ ಯುವತಿ ಜೀನಾ ಮೆರಿಲ್ ಹಾಜರಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ತನ್ನನ್ನು ಯಾರು ಕೂಡ ಅಪಹರಿಸಿಲ್ಲ ಅಂತ ಕೋರ್ಟ್ನಲ್ಲಿ ಜೀನಾ ಮೆರಿಲ್ ಹೇಳಿಕೆಯನ್ನ ಕೊಟ್ಟಿರೋದು. ನಾನು ಸ್ವ ಇಚ್ಛೆಯಿಂದ ಅಕ್ರಮ್ ಜೊತೆಗೆ ತೆರಳಿರೋದಾಗಿ ಯುವತಿ ಹೇಳಿಕೆಯನ್ನ ನೀಡಿದ್ದಾಳೆ. ಮಗಳ ಜೊತೆಗೆ ಮಾತನಾಡೋದಕ್ಕೆ ಅನುಮತಿಯನ್ನ ಈ ಸಂದರ್ಭದಲ್ಲಿ ಜೀನಾ ಮೆರಿಲ್ ತಾಯಿ ಪುಷ್ಪಲತಾ ಕೇಳಿದ್ದಾರೆ. ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿಕೊಂಡ್ರು. ತಾಯಿ ಜೊತೆ ಪ್ರತ್ಯೇಕವಾಗಿ ಮಾತನಾಡೋದಕ್ಕೆ ಈ ಸಂದರ್ಭದಲ್ಲಿ ಯುವತಿ ಜೀನಾ ಮೆರಿಲ್ ಒಪ್ಪಿಲ್ಲ. ಏಪ್ರಿಲ್ 19ಕ್ಕೆ ಅಕ್ರಮ್ ಜೊತೆಗೆ ರಿಜಿಸ್ಟರ್ ಮದುವೆ ಆಗ್ತಾ ಇದ್ದೀನಿ, ಅಕ್ರಮ್ ಜೊತೆಗೆ ಸ್ವ ಇಚ್ಛೆಯಿಂದ ಮದುವೆ ಆಗ್ತಾ ಇದ್ದೀನಿ ಅಂತ ಜೀನಾ ಮೆರಿಲ್ ಹೇಳಿದ್ದಾಳೆ. ಮದುವೆಯ ನಂತರ ತಾಯಿಯನ್ನ ಭೇಟಿಯಾಗುವುದಾಗಿ ಯುವತಿ ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಇದಕ್ಕೂ ಮುನ್ನ ಯುವತಿಯ ತಾಯಿ ಏನನ್ನ ಹೇಳಿದ್ರು ಮಾಧ್ಯಮಗಳ ಮುಂದೆ, ಬನ್ನಿ ನೋಡ್ಕೊಂಡು ಬರೋಣ. ಹುಡುಗ ಅಕ್ರಮ್ ಮೊಹಮ್ಮದ್ ಅಂತೇಳಿ ಅವನ ಅಣ್ಣ ಮತ್ತು ಅವನ ಚಿಕ್ಕಪ್ಪ ಮತ್ತು ಅವರ ಕಮಿಟಿಯವರು ಬಂದು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದರು, ನೀವು ಕೇಸ್ ವಾಪಸ್ ತಗೊಳ್ಳಿ, ಅಂದರೆ ಕಿಡ್ನ್ಯಾಪ್ ಕೇಸ್ ಕೊಟ್ಟಿದ್ದೇವೆ, ಅದನ್ನು ವಾಪಸ್ ತಗೊಳ್ಳಿ, ನಿಮ್ಮ ಮಗಳನ್ನು ಮರುದಿನವೇ ನಾನು ನಿಮ್ಮ ಎದುರು ತಂದು ನಿಲ್ಲಿಸ್ತೇನೆ, ಬೆಳಿಗ್ಗೆಯಿಂದ ಸಂಜೆ ತನಕ ನಿಮ್ಮಲ್ಲಿ ಮಾತಾಡಲಿಕ್ಕೆ ಬಿಡ್ತೇನೆ, ನೀವು ಮಾತಾಡಿ ಅವಳ ಹತ್ರ ಅಂತ ಹೇಳ್ತಿದ್ದಾರೆ. ಮತ್ತೆ ನಿಮಗೆ ಬಿಟ್ಟದ್ದು ಹಾಗೆ ಹೇಳಿದರು. ಅದಕ್ಕೆ ನಾವು ಒಪ್ಪಿಕೊಂಡ್ವಿ, ಆಯಿತು ಕೇಸ್ ವಾಪಸ್ ತೆಗಿತೇವೆ ಅಂತ ಹೇಳಿ. ಮತ್ತು ನಮಗೆ ಇದರಲ್ಲಿ ಡೌಟ್ ಬಂತು, ಯಾಕೆಂದರೆ ಲವ್ ಜಿಹಾದ್ ಕೂಡ ಆಗಿರ್ಬೋದು. ಯಾಕೆಂದರೆ ಆಗಿರಲಿಕ್ಕೆ ಕನ್ಫರ್ಮ್ ಆಗ್ತದೆ. ಯಾಕೆಂದರೆ ಇದಕ್ಕೆ ದೊಡ್ಡವರ ಕೈ ಇರೋದು ನಾವೇ ಕನ್ಫರ್ಮ್ ಮಾಡಿದ್ವಿ. ಅದರ ನಂತರ ಲವ್ ಜಿಹಾದ್ ಅಂತೇಳಿ ಹೇಳದೇ ಇರ್ಲಿಕ್ಕೆ ಆಗ್ತದ? ಯಾಕೆಂದರೆ ಅವರ ಕಮ್ಯುನಿಟಿಯಲ್ಲಿ ಬೇರೆ ಹುಡುಗಿಯರು ಸಿಗುವುದಿಲ್ಲವಾ? ಯಾಕೆ ನಮ್ಮ ಕಮ್ಯುನಿಟಿಗೆ ಇವರು ಎಂಟರ್ ಆಗಬೇಕು? ಅದು ಕೂಡ ಅವಳು ಸಪೋರ್ಟ್ ಇಲ್ಲ, ನಾವು ಸಪೋರ್ಟ್ ಇಲ್ಲ, ನಮ್ಮ ಹಿಂದೆ ಯಾಕೆ ಬಿದ್ದಿರಬೇಕು? ಸೊ ಇದು ಲವ್ ಜಿಹಾದೇ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.